ಹಲೋ ನಮಸ್ಕಾರ. ನಾವಿದ್ದೀವಿ ಇವತ್ತು ಗುಂಡ್ಲುಪೇಟೆ ಹತ್ರ ನ್ಯೂ ಮಾನ್ಸೂನ್ ಮೀರಾ ರೆಸ್ಟೋರೆಂಟ್ ಇದ್ದೀವಿ. ನಮ್ಮ ಜೊತೆ ಇದ್ದಾರೆ ಕರ್ನಾಟಕ ಯೂತ್ ನೆಟ್ವರ್ಕ್ ರೂಸ್ ಇದ್ದಾರೆ. ಒಂದ್ಸಲ ನೋಡ್ಕೊಬರೋಣ ಬನ್ನಿ. ಪ್ರೀತಿಯ ಗಾಳಿ ಬೀಸುತ್ತಿದೆ ಅಟ್ಟಿ ಮೊಹಲ್ಲಗಳ ನಡುವೆ, ಗಡಿಗಳ ಮೀರಿ ಗೆಳೆತನ. ಎಲ್ಲ ಗಾಬರಿ ನೋಡ್ತಾ ಇದ್ರ ಚಿಕ್ಕದಾಗಿ ಹೇಳ್ಬೇಕಾ? ಅದನ್ನೇ ಹೇಳಿದ್ರು ಡೆಮೋಕ್ರಸಿ ಸಿಸ್ಟಮ್. ನಾನೊಬ್ನೇ ಬಂದ್ಬಿಟ್ಟು ನಾನೇನೋ ಹೇಳ್ಬಿಟ್ಟು ಹೋಗಕ್ಕೆಲ್ಲ ಇಲ್ಲಿ ಬಂದಿರೋದು. ನಿಮ್ಮಿಂದನೂ ವಿಷಯ ತಿಳ್ಕೊಂಡು ನಾನು ಕಲ್ತ್ಕೊಂಡು ಹೋಗ್ಲಿಕ್ಕೆ ಬಂದಿರೋದು. ರಿಸೋರ್ಸ್ ಪರ್ಸನ್ ಯಾರೋ ಬಂದ್ರು ಅಂದ್ಬಿಟ್ಟು ಹೇಳದಂತೆ ಕೇಳ್ಬೇಕು ಅಂತ ಖಂಡಿತವಾಗ್ಲೂ ಎಲ್ಲೂ ಇಲ್ಲ. ಇದೆಯೇ ಎಲ್ಲಾದ್ರೂ ಸರ್ ನನ್ ಬೈಕೊಂಡ್ರೇನೋ ಆಗ್ಬೋದಾ? ಆಯ್ತು, ಸ್ವಲ್ಪ ಸ್ವಲ್ಪನೇ ಹೇಳ್ತೀನಿ. ಪ್ರೀತಿಯ ಗಾಳಿ ಬೀಸುತ್ತಿದೆ, ಗಾಳಿ ಬೀಸುತ್ತಿದೆ ಅಟ್ಟಿ ಮೊಹಲ್ಲಗಳ ನಡುವೆ, ಗಡಿಗಳ ಮೀರಿ ಗೆಳೆತನವಾ, ಮಾಡೋಣ ಬಾ ನನ್ನ ಸಂಗಾತಿಯೇ, ಪ್ರೀತಿಯ ಗಾಳಿ ಬೀಸುತ್ತಿದೆ ಅಟ್ಟಿ ಮೊಹಲ್ಲಗಳ ನಡುವೆ, ಗಡಿಗಳ ಮೀರಿ ಗೆಳೆತನವಾ, ಮಾಡೋಣ ಬಾ ನನ್ನ ಸಂಗಾತಿಯೇ, ನನ್ನ ಸಂಗಾತಿಯೇ. ಸ್ಪೃಶ್ಯತೆ ಬೇಲಿಗಳು, ಜಾತಿ ಧರ್ಮದ ಗೋಡೆಗಳು, ಎಲ್ಲವೂ ಮೀರಿ ಎತ್ತರಕ್ಕೆ, ಮಾಡೋಣ ಬಾ ನನ್ನ ಸಂಗಾತಿಯೇ, ಹೂವನ ಪ್ರೀತಿಗೆ ಕೈ ಮುಗಿದು, ಅಪ್ಪನ ಮಮತೆಗೆ ಶರಣೆಂದು, ಇಲ್ಲದಾಗಿ ಬಾ ಹೊಸ ಸಂಬಂಧ, ಇಲ್ಲದಾಟಿ ಬಾ ಹೊಸ ಸಂಬಂಧ, ನೋಡ ಬಾ ನನ್ನ ಸಂಗಾತಿಯೇ, ಸಮಾಜ ತಪ್ಪೆಂದಾದರೆ ಆಗಲಿ, ತಪ್ಪು ಮಾಡೋಣ ಬಾ ನನ್ನ ಸಂಗಾತಿಯೇ, ತಪ್ಪು ಇಂದು ಸರಿ, ಇಂದಿನ ತಪ್ಪು ನಾಳೆ ಸರಿ, ಕಾಲ ದೇಶಕ್ಕೆ ಬದಲಾಗುವುದು, ತಪ್ಪು ಸರಿ ನನ್ನ ಸಂಗಾತಿಯೇ, ಬದಲಾವಣೆಯಲ್ಲಿ ನೋವು ಇದೆ, ಮೌಲ್ಯಗಳ ಸಂಘರ್ಷವಿದೆ, ಎಲ್ಲ ನಾಳೆ ಬದಲಾಗುವುದು, ರಾಮನ ನನ್ನ ಸಂಗಾತಿಯೇ, ಬದಲಾಗಿದ್ದರೆ ನಾವಿಂದು ಜಗಲ ಬದಲಾಯಿಸುವೆಂದು, ಬದಲಾವಣೆಯೂ ಶುರುವಾಗುವುದು,
ಸಂಗಾತಿಯೇ ಪ್ರೀತಿಯ ಗಾಳಿ ಬೀಸುತ್ತಿದೆ ಹತ್ತಿನ ಹಲ್ಲಗಳ ನಡುವೆ ಕೈಗಳ ಮೀರಿ ಬೆಳೆದನವ ಮಾಡೋಣ ಬಾ ಸಂಗಾತಿಯೇ ಸಂಗಾತಿಯೇ. ಇದನ್ನ ಇನ್ನೊಂದ್ಸರಿನಾ ಆಟಬಲ್ಲವರು ಶಿವ ಅನ್ನಂಗಿಲ್ಲ. ಅದು ಮೂಲ ದಾಟಿ ಜನಪದ ಗೀತೆಗೆ ಈ ಚಲನಚಿತ್ರದವರು ಏನೇನೋ ಕಸಿವಿಸಿ ಮಾಡಿ ಹಾಡಿಗೋಸ್ಕರ ಮಾಡ್ಬಿಟ್ಟಿದ್ದಾರೆ. ಆದ್ರೆ ನಾನು ಮೂಲ ದಾಟಿ ಜನಪದ ಗೀತೆಯನ್ನ ಹೇಳ್ಕೊಡ್ತೀನಿ. ಆಗ್ಬೋದಾ? ಎಸ್ ಸರ್. ಚೆನ್ನಾಗಿದೆಯಾ ಅದು ಸಾಂಗು? ಎಸ್ ಸರ್. ಶಿವನೇ ನಿನ್ನಾಟ ಬಲ್ಲವರು ಯಾರ್ಯಾರೋ ಸರ್ ಏನು ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ ಹರನೇ ನಿನ್ನಾಟ ಬಲ್ಲವರು ಯಾರ್ಯಾರೋ ನಾಟ ಬಲ್ಲವನ್ಯಾರ್ಯಾರೋ ಗುರುವೇ ನಿನ್ನಾಟ ಬಲ್ಲವನ್ಯಾರ್ಯಾರೋ ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಡೊಮ್ಮನ ಮನೆಯ ಗುಣಗ ಶಬ್ದವ ಕೇಳಿ ಕುಮ್ಮಣ್ಣನ ಮನೆಯ ಹುಡುಕೆ ಶಬ್ದವ ಕೇಳಿ ಕುಂಬರಣ್ಣನ ಮನೆಯ ಹುಡುಕೆ ಶಬ್ದವ ಕೇಳಿ ನನ್ನ ಮನೆಯ ಹುಡುಕೆ ಶಬ್ದ ಕೇಳಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಕೈತೋ ಮಿಂಗು ಕುಣಿದು. ಶಿವನು ಕೈಲಾಸದಲ್ಲಿ ಅರನು ಕೈಲಾಸದಲ್ಲಿ ತೈದೋಂ ಎಂದು ಕುಣಿದು. ಈ ಸ್ಪೀಡಲ್ಲೇ ಹೇಳಿ. ಶಿವನು ಕೈಲಾಸದಲ್ಲಿ ಅರನು ಕೈಲಾಸದಲ್ಲಿ ತೈದೋಂ ಎಂದು ಕುಣಿದು. ಗುರುವೇ ಈ ಸ್ಪೀಡಲ್ಲಿ ಹೇಳ್ಬೇಕೀಗ ನೀವು. ಗುಂಡಣ್ಣನ ಮನೆಯ ಕುಡಿಕೆ ಶಬ್ದವ ಕೇಳಿ ಶಿವನು ಕೈಲಾಸದಲ್ಲಿ ತೈತೋಂ ತೈದ್ ಕುಣಿದು ನಿನ್ನಾಟ ಬಲ್ಲವ್ರು ಯಾರ್ಯಾರೋ ಸ್ವರ್ಣೆ ನಿನ್ನಾಟ ಬಲ್ಲವ್ರು ಯಾರ್ಯಾರೋ ಅರನೇ ನಿನ್ನಾಟ ಬಲ್ಲವ್ರು ಯಾರ್ಯಾರೋ ಮಡಿವಾಳ್ ಮಾಚಯ್ಯನ ಮನೆಯ ಮಡಿಯ ಸಿಂಗಾರ ನೋಡಿ ಮಡಿವಾಳ್ ಮಾಚಯ್ಯನ ಮನೆಯ ಮಡಿಯ ಸಿಂಗಾರ ನೋಡಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ನಿನ್ನಾಟ ಬಲ್ಲವ್ರು ಯಾರ್ಯಾರೋ ಒಲೆಯಾರ್ ಹೊನ್ನಯ್ಯನ ಮನೆಯ ಹೊನ್ನ ಪ್ರಸಾದಕ್ಕಾಗಿ ಒಲೆಯಾರ್ ಹೊನ್ನಯ್ಯನ ಮನೆಯ ಹೊನ್ನ ಪ್ರಸಾದಕ್ಕಾಗಿ ಒಲೆಯಾರ್ ಹೊನ್ನಯ್ಯನ ಮನೆಯ ಹೊನ್ನ ಪ್ರಸಾದಕ್ಕಾಗಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಈತೋ ಮಿಂಗು ಕುಣಿದು. ಶಿವನೇ ನಿನ್ನಾಟ ಬಲ್ಲವ್ರು ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲವ್ರು ಯಾರ್ಯಾರೋ ಹರನೇ ನಿನ್ನಾಟ ಬಲ್ಲವ್ರು ಯಾರ್ಯಾರೋ ಗುರುಬರ ಬೀರಪ್ಪನ ಮನೆಯ ಕಂಬ್ಳಿ ಗದ್ದುಗೆಯ ನೋಡಿ ಬೀರಪ್ಪನ ಮನೆಯ ಕಂಬ್ಳಿ ಗದ್ದುಗೆಯ ನೋಡಿ
ಬಂಡೀಪುರ ಫಾರೆಸ್ಟ್ ಹೋಗ್ತಾ ಇದೀವಿ. ಹೋಗೋಣ, ಅಲ್ಲಿ ಹೆಂಗೆ ಮತ್ತು ಯಾವ ರೀತಿ ಎಂಜಾಯ್ಮೆಂಟ್ ಮಾಡ್ತೀವಿ ಅದನ್ನೆಲ್ಲ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಒಬ್ಬೊಬ್ಬರು ಎಂಟ್ರಿ ಅಂತೂ ಚಿಂದೆ ಆಗಿರ್ತದೆ. ಮಡಿಕೆ ಬಸ್ ನೀನು ಬಾಯ್ ಬಾಯ್. ಇವರೇನು ನಾನು ಬಂದ್ಬಿಡ್ತೀನಿ. ನೀವು ಬನ್ನಿ ಲಾಸ್ಟಿಗೆ, ಮತ್ತೆ ಸಿಗೋಣ ಅಂತ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಂತೂ ಇಂತೂ ಗಾಡಿ ಬಂದಾಯ್ತು. ನಾವು ಬಂಡೀಪುರ ಫಾರೆಸ್ಟ್ಗೆ ಹೋಗ್ತಾ ಇದೀವಿ. ನೆಕ್ಸ್ಟ್ ನಮ್ಮ ಗಾಡಿ ಇದೆ, ಎಲ್ಲ ಕೂಡ ಹತ್ತುತ್ತಾ ಇದ್ದಾರೆ. ಬನ್ನಿ ಒಂದ್ಸಲ ನೋಡ್ಕೊಂಡು ಬರೋಣ. ಎಲ್ಲ ರೀತಿ ರೆಡಿ ಆದ್ಮೇಲೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಮಿಸ್ ಮಾಡಬೇಡಿ. ಬಂಡೀಪುರ ಫಾರೆಸ್ಟ್ ಒಳಗಡೆ ಎಂಟ್ರಿ ಆಗಿದೆ. ಏನು ಹತ್ರದಲ್ಲಿ ನಾವು ಇದೀವಿ. ನೆಕ್ಸ್ಟ್ ಏನೇನು ಕಾಣಿಸುತ್ತೆ ಎಲ್ಲ ನೋಡೋಣ ಬನ್ನಿ. ಎಲಿಫೆಂಟ್ ಝೋನ್ ಬಂದಿದ್ದೀವಿ. ಡೋಂಟ್ ಸ್ಟಾಪ್ ಅಂತ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಗಾಡಿ ನಿಲ್ಲಿಸಬೇಡಿ ಅಂತ. ಆದ್ರಿಂದ ನೋಡೋಣ. ತುಂಬಾ ತಣ್ಣನೆ ಗಾಳಿ ಬೀಸ್ತಿದೆ. ಬಟ್ ಆನೆ ನೋಡ್ತಾ ಇದೀವಿ, ಎಲ್ಲೂ ಕೂಡ ಸಿಕ್ಕಿಲ್ಲ. ಇನ್ನು ಮುಂದೆ ಹೋಗ್ತಾನೆ ಇದೀವಿ. ಗಾಡಿ ಟೆಸ್ಟ್ ಮಾಡ್ಬಿಟ್ರೆ ಕಣಪ್ಪ. ಆಮೇಲೆ ಬಂಡೀಪುರ ಫಾರೆಸ್ಟ್ ಹತ್ರ ಬಂದಾಯ್ತು. ನ್ಯಾಷನಲ್ ಪಾರ್ಕ್ ಹತ್ರ ಇದೀವಿ. ನಮ್ಮ ಫ್ರೆಂಡ್ಸ್ ಎಲ್ಲ ಏನ್ ಹೋಗ್ತಾರೆ ಇಲ್ಲಿ ಹೋಗ್ತಾರೆ ಬಂದು ಎಲ್ಲ ತರ ತೋರಿಸ್ತೀನಿ, ನೋಡೋಣ. ನೋಡಿಲ್ವಾ? ನಾವು ಬಂಡೀಪುರ ಫಾರೆಸ್ಟ್ ರೌಂಡ್ ಹಾಕೋಯ್ತು. ಇನ್ನು ಸಂಜೆ ಸೇರೋ ಸಮಯ ಎಲ್ಲ ಸೇರ್ತಾ ಇದೀವಿ. ಊಟದ ವ್ಯವಸ್ಥೆ ಅಂತೂ ನಾನ್ ವೆಜ್ ಇತ್ತು, ವೆಜ್ ಕೂಡ ಇತ್ತು. ಯಾರು ಯಾವ ಊಟ ಮಾಡಿದ್ರು ಅವ್ರಿಗೆ ಗೊತ್ತಿರ್ತದೆ. ಫುಲ್ ಟೇಸ್ಟ್ ಆಗಿತ್ತು. ಎಂಜಾಯ್ ಕೂಡ ತುಂಬಾ ಚೆನ್ನಾಗಿ ಮಾಡಿದೀವಿ. ಇನ್ನು ನೆಕ್ಸ್ಟ್ ಫೈರ್ ಕ್ಯಾಂಪ್ ಇದೆ. ಫೈರ್ ಕ್ಯಾಂಪ್ ಆದ್ಮೇಲೆ ಡ್ಯಾನ್ಸ್ ಕೂಡ ಇರ್ತದೆ. ಹಾಡು ಹೇಳೋರು ಹಾಡು ಹೇಳ್ತಾರೆ, ಡ್ಯಾನ್ಸ್ ಮಾಡೋರು ಡ್ಯಾನ್ಸ್ ಮಾಡ್ತಾರೆ, ಅಭಿನಯ ಪಾತ್ರ ಮಾಡೋರು ಅವರಂತೂ ಚಿಂತೆಗೆ ಅಂತ ಕೇಳಂಗಿಲ್ಲ. ಎಲ್ಲ ಇನ್ವಾಲ್ವ್ಮೆಂಟ್ ಆಗ್ಬಿಟ್ಟಿರ್ತಾರೆ. ಇದ್ರಲ್ಲಿ ಹೆಂಗಿರ್ತದೆ ಅಂತ ನೀವು ವಿಡಿಯೋದಲ್ಲಿ ನೋಡಿ, ಹೆಂಗಿರ್ತದೆ ಕಮೆಂಟ್ ಮಾಡಿ, ಆದಷ್ಟು ಶೇರ್ ಮಾಡಿ. ಮತ್ತೆ ಅಂತೂ ಇಂತೂ ಎಲ್ಲ ಕೆಲಸ ಮುಗಿಸಿ ಕರೆಕ್ಟ್ ಆಗಿ ಟೈಮ್ 8:40 ಆಯ್ತು. ಬಟ್ ಊಟ ಮುಗಿಸಿ ಎಲ್ಲಾ ರೀತಿಯ ವ್ಯವಸ್ಥೆ ಇತ್ತು. ಊಟದ ವ್ಯವಸ್ಥೆ ಅಂತೂ ಕೇಳಂಗಿಲ್ಲ, ಮಸ್ತ್ ಆಗಿತ್ತು. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ನಾನು ಆಡ್ ಕಷ್ಟಪಟ್ಟು ಆಡ್ತಾನೆ. ಜೀವನ ಉತ್ತಮ ಸಂಗೀತಗಾರರು
ಹಾಡಿದೆ, ಡ್ಯಾನ್ಸ್ ಇದೆ, ಜೋಕ್ಸ್ ಇದೆ, ಮೈಮ್ ಇದೆ, ರೀಲ್ಸ್ ಇದೆ. ಹರ್ಷ ಫ್ರಮ್ ಸೋಲೋ ಸಾಂಗ್. हो ही नहीं सकता. It's a problem. ಜೊತೆಯಲ್ಲಿ ಪ್ರೀತಿ ಜೊತೆಯಲ್ಲಿ ನಡೆದಿದೆ ದಿನ ಬಯಸಿ ಬಯಸಿ ಸಿಹಿ 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 ಮಾತು ಸಿಹಿ ಸಿಹಿ ನುಡಿದಿದೆ ಮನ ಹರಸಿ ಹರಸಿ ಹೀಗೆ ಸಾಗಲಿ ನಮ್ಮಿಯ ಪಯಣ ಹಾಡಿನಲಿ ದೂಸ ಸಾರಿದೀಗ ಮಮ ಜೊತೆ ಜೊತೆಯಲ್ಲಿ ಪ್ರೀತಿ ಜೊತೆಯಲ್ಲಿ ನಡೆದಿದೆ ದಿನ ಬಯಸಿ ಬಯಸಿ ಸಿಹಿ ದಿನ 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 ಏನಾದರೂ ಚಿನ್ನ ಕರಗದು ಈ ಪ್ರೇಮ ಕ್ಷಣ 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 ವಿನೋದ ಕ್ಷಣ ಸಹಿಸದು ಈ ಪ್ರೇಮ ಅವನಿಗಾದರೆ ಮಿನುಗುತ್ತಾರೆ ಇವನಿಗಾಸರೆ ನೀನೆ ಬಾಳೆ ನವಳು ಹುಡುಗಿನ ಮಾತು ಕೇಳಿ ಹಾಡು ನಗಿಗಳ ಗಾನ ಸಸರಿರಿ ಗಗಮಮ ಬಯಸಿ ಬಯಸಿ ಸಿಹಿ 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 ಮಾತು ಸಿಹಿ ಸಿಹಿ ನುಡಿದಿದೆ ಮನ ಹರಸಿ ಹರಸಿ ಫುಲ್ ಡೆಕೋರ್ ಆಗ್ಬಿಟ್ಟು ಕಣ 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 ಹೊಸ ಹುರುಪಿನ ಚೆಲುಮೆಯ ಈ ಪ್ರೇಮ ಮಿನ 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 ಹೊಸ ಬೆಳಕಿನ ಹೊಳಪಿದು ಈ ಪ್ರೇಮ ಮೆದುಳು ಜನುಮದ ಜೋಡಿಯಾಗಿ ಜಿಗಿಲೆ ಬಾಳುವೆ ಪ್ರೇಮ ಪ್ರೇಮಿಯ ನೋಡಿ ನಮ್ಮ ಭೂತ ಜೊತೆ ಜೊತೆಯಲ್ಲಿ ಪ್ರೀತಿ ಜೊತೆಯಲ್ಲಿ ನಡೆದಿದೆ ದಿನ ಬಯಸಿ ಬಯಸಿ ಸಿಹಿ 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 ಮಾತು ಸಿಹಿ ಸಿಹಿ ನುಡಿದಿದೆ ಮನ ಅರಸಿ ಅರಸಿ
ಹೀಗೆ ಬಾಳಲಿ ನಮ್ಮ ಏಕೆಂದರೆ ಈಗ ಆ ಶಕ್ತಿ ನಿಲ್ಲಿಸುವ ಕ್ಷಣ ನಿನ್ನ ಪುಣ್ಯವೆಲ್ಲ ತಗನೆ ಉರಿದು ಹೋಗಿ ನಿನ್ನ ಪಾಪದ ಮೂಟೆ ನಿನ್ನ ಎಗಲೇ ಏರಿದೆ. ಕೂಡು ನಿನ್ನ ಆ ಪರಶಿವನ ಕೊಟ್ಟ ಪಾಶುಪತಾಸ್ತ್ರವನ್ನು ಪರಮೇಶ್ವರನ ಕೊಟ್ಟ ಪಾಶುಪತಾಸ್ತ್ರವನ್ನು ನನಗೂ ತಿಳಿಯಲಿ. ಪರಶಿವನನ್ನು ಗೆದ್ದೆ ಎಂಬ ನಿನ್ನ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ. ಕೆಲವೆಲ್ಲ ಮಧಾಂಧ ಅವರಿವರನ್ನು ಕೊಂದ ಎಂಬ ಕಪ್ಪದ ಮೂರ್ಖ ಸುರಲೋಕಕ್ಕೆ ಅಕ್ಷಯಂತ್ರ ಬೀಸ್ತ ಈ ಅರ್ಜುನ ಭುಜದ ಬಲ ಪರಾಕ್ರಮ ನಿನ್ನಗೇನು ತಿಳಿದೆಯೋ? ಯಾರು ತಿಳಿಯಲು ನಿನ್ನ ಭುಜಬಲದ ಪರಾಕ್ರಮ? ಅಮರದೋಳಾಗಿಸಿದ ಆ ನಿನ್ನ ವಿಜಯಗಳ ಮರ್ಮ ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ. ಹಗಲಿರುಳು ನೆರಳಂತೆ ತಲೆ ಕಾಯ್ದು ಕಾಪಾಡಿ ಜಯವ ತಂದಿಟ್ಟ ಆಯಗೂ ನಂದನ. ಅವನಿಲ್ಲದೆ ಬಂದ ನೀನು ತೃಣಕ್ಕೆ ಸಮಾನ. ಅಸಹಾಯ ಶೂರ ನ ಅಕ್ಷೀಣ ಬರೋ ಅದನೊಡನೆ ಹೋರಾಡಿ ಪಾಶುಪತವಂ ಪಡೆದವನು. ಆಗ್ರಹದೊಳೆದುರಾದ ಹರಿಗಳ ನಿಗ್ರಹಿಸು ವ್ಯಾಘ್ರವಿವನು. ಉಗ್ರ ಪ್ರತಾಪಿ ಉಗ್ರ ಪ್ರತಾಪಿ ಸಭೆ ಒಳಗೆ ಸೆಳವಾಗ ಅಡಗಿಸೋ ರುಪುರಂಗಳ ಕಟ್ಟಿ ನಡೆಸಿದ ಕಠಿ ಎಂದು ನಾಟ್ಯ ಕಲಿಸಿದ ನಪುಂಸಕನಿ. ಗಂಡುಗಳಿಗೆಲ್ಲ ಗುಂಡಿಗೆಯು ನಿನಗೆಲ್ಲ ಖಂಡಿಸದೆ ಉಳಿಸುವೆ. ಹೋಗಲೋ ಶಿಖಂಡಿ ಬಡ ಬಡ ಶಿಖಂಡಿ ಎಂದಡಿಗಡಿಗೆ ನುಡಿಯಬೇಡಲೋ ಮೂಡ. ಆರ್ಭಟಿಸಿ ಬರುತ್ತಿದೆ ನೋಡು ಅಂತಕನಿಗೆ ಅಂತಕ ಈ ಬೊಬ್ರು ವಾಹನ. ಮುಚ್ಚಬ್ಬಾರಿಣಿ ಮಗನೇ ಎಪ್ಪರ್ಥ ನನ್ನ ತಾಯಿ ಚಾರಣಿ ಒಪ್ಪತಿರುತ್ತೆಯೋ ಎಂಬುದಕ್ಕಾಗಿ ಈ ಯುದ್ಧ ಮುಗಿದು ನಿನ್ನ ಆಯಸ್ಸು. ಅದನ್ನು ಮುಗಿಸೋಕೆ ಇಲ್ಲಿ ಜೊತೆ ಧರ್ಮರಾಯನ ಬಾಯಲ್ಲಿ ಅಬದ್ಧ ನುಡಿಸಿ ದ್ರೋಣನನ್ನು ಕೊಂದಾಗ ಇಲ್ಲಿ ಸುಳ್ಳು ಹೇಳಲು ಯಾವ ಧರ್ಮನೂ ಇಲ್ಲ. ಕವಚ ಕುಂಡಲಗಳನ್ನು ಕಸಿದುಕೊಂಡು ಕರ್ಣನನ್ನು ಕೊಂದಾಗೆ ಇಲ್ಲಿ ನನ್ನನ್ನು ಕೊಲ್ಲಲು ನಿನ್ನ ಈ ಶ್ರೀಕೃಷ್ಣ ಇಲ್ಲ. ಕೂಗು ಆ ನಿನ್ನ ಶ್ರೀಕೃಷ್ಣನನ್ನು ಕೂಗು. ಅವನು ಬಂದು ವಹಿಸಲಿ ನಿನ್ನ ಸಾರಥಿ. ಅವನೆದುರಿಗೆ ನಿನ್ನ ಪ್ರಾಣವನ್ನು ತೆಗೆದು ಬಿಡುತ್ತೇನೆ.
ರಂಗನ ಒಳ್ಳಿಯ ಮೇಲೆ ಚೆಲ್ಲಿದರು ಕುಳಿಯೋ ಗಲ್ಲು ಗಲ್ಲನ ಗೆಜ್ಜೆ ಗಲ್ಲು ಸಾಗುಣಿದ ಗೆಜ್ಜೆ ಗಲ್ಲು ಸಾಗುಣಿದ ಬಲ್ಲಿದ ರಂಗನ ಒಳ್ಳಿಯ ಮೇಲೆ ಚೆಲ್ಲಿದರು ಕುಳಿಯೋ ಹಾಲಿನ ಕುಳಿಯೋ ಒಳ್ಳೆ ಲೀಲದ ಕುಳಿಯೋ ಒಳ್ಳೆ ಲೀಲದ ಕುಳಿಯೋ ಲೋಲನಾದ ರಂಗನ ಮೇಲೆ ಹಾಲಿನ ಕುಳಿಯೋ ಲೋಲನಾದ ರಂಗನ ಮೇಲೆ ಹಾಲಿನ ಕುಳಿಯೋ ಗಲ್ಲು ಗಲ್ಲನ ಗೆಜ್ಜೆ ಗಲ್ಲು ಸಾಗುಣಿತ ಗೆಜ್ಜೆ ಗಲ್ಲು ಸಾಗುಣಿತ ಬಲ್ಲಿದ ರಂಗನ ವಲ್ಲಿಯ ಮೇಲೆ ಚೆಲ್ಲಿದರು ಕುಳಿಯೋ ಬಲ್ಲಿದ ರಂಗನ ವಲ್ಲಿಯ ಮೇಲೆ ಚೆಲ್ಲಿದರು ಕುಳಿಯೋ ತುಪ್ಪದ ಕುಳಿಯೋ ಒಳ್ಳೆ ಒಪ್ಪದ ಕುಳಿಯೋ ಒಳ್ಳೆ ಒಪ್ಪದ ಕುಳಿಯೋ ಒಪ್ಪ ಉಳ್ಳ ರಂಗನ ಮೇಲೆ ತುಪ್ಪದ ಕುಳಿಯೋ ಒಪ್ಪ ಉಳ್ಳ ರಂಗನ ಮೇಲೆ ತುಪ್ಪದ ಕುಳಿಯೋ ಗಲ್ಲು ಗಲ್ಲನ ಗೆಜ್ಜೆ ಗಲ್ಲು ಸಾಗುಣಿತ ಗೆಜ್ಜೆ ಗಲ್ಲು ಸಾಗುಣಿತ ಬಲ್ಲಿದ ರಂಗನ ವಲ್ಲಿಯ ಮೇಲೆ ಚೆಲ್ಲಿದರು ಕುಳಿಯೋ ಬಲ್ಲಿದ ರಂಗನ ವಲ್ಲಿಯ ಮೇಲೆ ಚೆಲ್ಲಿದರು ಕುಳಿಯೋ ಗಂಧದ ಕುಳಿಯೋ ಒಳ್ಳೆ ಚಂದದ ಕುಳಿಯೋ ಒಳ್ಳೆ ಚಂದದ ಕುಳಿಯೋ ಅಂದವುಳ್ಳ ರಂಗನ ಮೇಲೆ ಚೆಲ್ಲಿದರು ಕುಳಿಯೋ ಅಂದ ಬಳ್ಳಿದ ರಂಗನ ಮೇಲೆ ಚೆಲ್ಲಿದರು ಕುಳಿಯೋ ಗಲ್ಲು ಗಲ್ಲನ ಗೆಜ್ಜೆ ಗಲ್ಲು ಸಾಗುಣಿತ ಗೆಜ್ಜೆ ಗಲ್ಲು ಸಾಗುಣಿತ ಬಲ್ಲಿದ ರಂಗನ ವಲ್ಲಿಯ ಮೇಲೆ ಚೆಲ್ಲಿದರು ಕುಳಿಯೋ ಬಲ್ಲಿದ ರಂಗನ ವಲ್ಲಿಯ ಮೇಲೆ ಚೆಲ್ಲಿದರು ಕುಳಿಯೋ ಬಲ್ಲಿದ ರಂಗನ ವಲ್ಲಿಯ ಮೇಲೆ ಬ್ಯಾಡವ್ವ ಜೀತಕ್ಕ ನನ್ನನ್ನ ಎಳೆ ಬಾಳೆ ಸುಳಿ ನಾನವ್ವ ಅವ್ವ ಎಳೆ ಬಾಳೆ ಸುಳಿ ನಾನವ್ವ ಬ್ಯಾಸಿಗೆ ಬಿರು ಬಿಸಿಲು ಕೆಂಡದ ಧೂಳವ್ವ ಹೂಮಗ್ಗಿ ಮುಖ ಕಂದಿ ಅಂಗಾಲ ಸುಡುತ್ತಾವ ನೀರಿಲ್ಲ ನೆರಳಿಲ್ಲ ಕೇಳಲಿ ಯಾರನ್ನ ಹಚ್ಚ ಬ್ಯಾಡವ್ವ ಜೀತಕ್ಕ ನನ್ನನ್ನ ಎಳೆ ಬಾಳೆ ಸುಳಿ ನಾನವ್ವ ಗುಡ್ಡವ ಹತ್ತಲಾರೆ ಹಳ್ಳವ ಇಳಿಯಲಾರೆ ಮುಳ್ಳಿನ ಹಾದ್ಯಾಗ ಕಳಿಯ ಸಾಲಾಗ ದನಗಳ ಬೆನ್ನ ಹಿಂದೆ ಅಲೆದು ದಣಿಯಲಾರೆ ಹಚ್ಚ ಬ್ಯಾಡವ್ವ ಜೀತಕ್ಕ ನನ್ನನ್ನ ಎಳೆ ಬಾಳೆ ಸುಳಿ ನಾನವ್ವ ಅವ್ವ ಎಳೆ ಬಾಳೆ ಸುಳಿ ನಾನವ್ವ ಗಬ್ಬದ ಆಕಳು ಅಡವ್ಯಾಗ ಈತು ಎಳೆಗಾರು ಏಳಾದೆ ಮಣ್ಣಾಗ ಮಲಗಿತು ಹೊರಲಾರದ ಹೊತ್ತುಕೊಂಡು ಮನೆ ತನಕ ತಂದು ಬಿಟ್ಟೆ ಹೊತ್ತಾಯಿತ್ಯಾಕೆಂದು ಒದ್ದಾನೆ ಮನೆ ಒಡೆಯ ಹಚ್ಚ ಬ್ಯಾಡವ್ವ ಜೀತಕ್ಕ ನನ್ನನ್ನ ಎಳೆ ಬಾಳೆ ಸುಳಿ ನಾನವ್ವ ಅವ್ವ ಎಳೆ ಬಾಳೆ ಸುಳಿ ನಾನವ್ವ ಸಂಜೆಗತ್ತಲದಾಗ ಹಾದಿ ತಪ್ಪಿ ನಾನು ಸಿಗರಿ ಕಂಟ್ಯಾಗ ಹೊಕ್ಕಿ ಮುಳ್ಳು ಬರಿದಾವವ್ವ ಬಾಳೆಯ ಮೈ ತುಂಬ ರಕ್ತದ ರಂಗೋಲೆ ಹಚ್ಚ ಬ್ಯಾಡವ್ವ ಜೀತಕ್ಕ ನನ್ನನ್ನ ಎಳೆ ಬಾಳೆ ಸುಳಿ ನಾನವ್ವ ಅವ್ವ ಎಳೆ ಬಾಳೆ ಸುಳಿ ನಾನವ್ವ
ಹೊಟ್ಯಾಗ ಕೂಳಿಲ್ಲ ರಟ್ಯಾಗ ಕಸುವಿಲ್ಲ ಅಡವೆಲ್ಲ ತಿರುಗಿ ಸೊರಗಿ ನೀನವ್ವ ನಿನ್ನ ಸೆರಗು ನೆರಳಿರುವಾಗ ನಾನ್ಯಾಕ ತಪ್ಪಲಿ ಹಚ್ಚ ಬಾರವ್ವ ಸಾಲಿಗೆ ನನ್ನನ್ನ ಅಕ್ಷರವ ಕಲಿಯಬೇಕವ್ವ ನಾನು ಲೋಕವ ತಿಳಿಯಬೇಕವ್ವ. ಸದ್ದು ಏನೀ ಕುಕ್ಷ ಬಗೆಯುವ ಕುಹಕ ಕರ್ಕಶದ ಕೇಕೆ, ಏನೀ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತ ತಾಂಡದ ಕಂಡ ಭಾರತಕ ಕುಹಕ ಕುಕ್ಷ ಬಗೆಯುವ ಮಹಾ ಸಾಹಸ ಪ್ರವೀಣ, ಮಹಾ ಮಾತ್ಸರ್ಯದ ಮಹಾ ನಿಪುಣ. ನಾನು ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ, ಸರ್ವತ್ರ ಸರ್ವತಂತ್ರ ಸ್ವತಂತ್ರನಾದ ಪ್ರಬುದ್ಧ ರಾವಣ, ಎಲ್ಲ ಬ್ರಹ್ಮಾಂಡ ತಂಡೋಪತಂಡಗಳನ್ನು ಚಂಡಾಡಬಲ್ಲ ದಂಡು ದಾಳಿಗಳಿಗೆ ಮಂಡು ನಾಯಕರಾದ ಪ್ರಚಂಡ ರಾವಣ ನಾನು. ಸದ್ದು ಶೋಭಲ ರಾಜ ಶಕುನಿಯ ಆಶ್ವಾಸನೆಯನ್ನೇ ಅಲ್ಲೆಗಳೆಯುತ್ತಿರುವ ಬಂಧು ಬಿಟ್ಟರೆ ಸದ್ದು ಏನೀ ಕುಕ್ಷ ಬಗೆಯುವ ಕುಹಕ ಕರ್ಕಶದ ಕೇಕೆ, ಏನೀ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತ ತಾಂಡದ ಕಂಡ ಭಾರತಕ ಕುಹಕ ಕುಕ್ಷ ಬಗೆಯುವ ಮಹಾ ಸಾಹಸ ಪ್ರವೀಣ, ಮಹಾ ಮಾತ್ಸರ್ಯದ ಮಹಾ ನಿಪುಣ. ಟಚ್ ಮಾಡಿ ಸಾಕು. ಇಲ್ಲಲ್ಲಪ್ಪ ಮಾಡಿ ಹೋಗಿ
ಹಿಂಗೆ ಝೂಮ ಕುಡಿಯ ಮಾಡು ಝೂಮ ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು ನೀರು ಕಾದು ಆವಿಯಾಗಿ ನೀರು ಕಾದು ಆವಿಯಾಗಿ ಮೋಡವಾಗಿ ಮಳೆ ಸುರಿದು ಮನುಜ ಕುಲಕ್ಕೆ ಬೆಳಕಾಗಿ ಮೋಡವಾಗಿ ಮಳೆ ಸುರಿದು ಮನುಜ ಕುಲಕ್ಕೆ ಬೆಳಕಾಗಿ ಈ ನೆಲ ಈ ಮಣ್ಣು ನಮ್ಮದು ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು ಒಡಲಾಟದ ನೋವುಗಳು ಒಳಗೊಳಗೆ ಸಹಿಸಿಕೊಂಡು ಒಳಲಾಟದ ನೋವುಗಳು ಒಳಗೊಳಗೆ ಸಹಿಸಿಕೊಂಡು ಅಳಲಾರದ ಭೂತಾಯಿ ನಮ್ಮ ಸಾಧು ಸನ್ನಿಧಿಗಳು ಅಳಲಾರದ ಭೂತಾಯಿ ನಮ್ಮ ಸಾಧು ಸನ್ನಿಧಿಗಳು ಈ ನೆಲ ಈ ಜಲ ಈ ಮಣ್ಣು ಸಿಗುವ ಹೊಣೆಗಾರಿಕೆ ನೀವೇ ಹೇಳಿ ಗೂಡು ನಾವೆಲ್ಲ ಬೇರೆಯಾದೇನಿಲ್ಲ ಮನಗಳು ಸೇರಿದರೆ ತುಂಬಿದ ಹೊರೆಯಂತೆ ಮನಗಳು ಸೇರಿದರೆ ತುಂಬಿದ ಹೊರೆಯಂತೆ ತುಂಬಿದ ಮನೆಯಂತೆ ನಡೆಯಲಿ ಗದಗಿನ ಬರೆಯಂತೆ ಜೇನಿನ ಗೂಡು ನಾವೆಲ್ಲ ಬೇರೆಯಾದೇನಿಲ್ಲ ಬದುಕಿನ ಬಂಡಿಗೆ ಮಾಡಿರೋ ಜೋಳದ ಕಾಳುಗಳ ಫುಲ್ ಕವರ್ ಆಗ್ಬೇಕು ಇಷ್ಟು ಹಿಡ್ಕೊ
ಹೇಳ್ದಂಗೆ ಫೈರ್ ಕ್ಯಾಂಪು ಆಯಿತು, ಡ್ಯಾನ್ಸು ಆಯಿತು, ಮತ್ತು ಸಿಂಗಿಂಗ್ ಕೂಡ ಆಯಿತು. ಎಲ್ಲ ಕೆಲಸ ಮುಗಿಸಿದ್ವಿ. ಬಟ್ ರೂಮ್ ವ್ಯವಸ್ಥೆ ಅಂತೂ ಕೇಳಂಗೆ ಇಲ್ಲ. ನೋಡೋದಕ್ಕೆ ಯೂಜಿನಿಕ್ ಆಗಿದೆ. ಬಟ್ ಸೀಟಿಂದ ಕವರ್ ಮಾಡಿದ್ದಾರೆ, ವುಡ್ ಫ್ರೇಮಿಂದ ಕ್ಲಿಯರ್ ಮಾಡಿದ್ರು ಕೂಡ ಒಳಗಡೆಯಿಂದ ಲುಕ್ ನೋಡಿದ್ರೆ ಸೂಪರ್ ಆಗಿದೆ. ಯಾವುದೋ RCCಲಿ ಇದ್ದೀವಿ ಅಂತ ಕಾಣಿಸುತ್ತೆ. ಬಟ್ ಔಟ್ಸೈಡ್ ನೋಡಿದ್ರೆ ಸೀಟಲ್ಲಿ ಕವರ್ ಮಾಡಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಕೂಡ ತೋರಿಸ್ತೀನಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಇವತ್ತು ಏನೇನು ನಡೆದಿದೆ ಅಂತ ಎಲ್ಲ ತಿಳಿಸಿದ್ದಾರೆ. ಬಟ್ ಎಂಡಿಂಗ್ ಯಾವ ಥರ ಇದೆ ನಮ್ಮ ಬ್ರದರ್ ಹೇಳ್ತಾರೆ, ಕೇಳಿ. ಈ ದಿನದ ಆಕ್ಟಿವಿಟಿ ಎಲ್ಲ ತುಂಬ ಖುಷಿಯಾಗಿ ಮುಗಿಸ್ತು. ಈಗ ಮಲ್ಕೊಳ್ಳುವಂಥ ಸಮಯ. ನಮ್ಮ ಜೊತೆ ಇದ್ದಾರೆ ಅಡ್ವೊಕೇಟ್ ಸಚಿನ್, ಸೈಲೆಂಟ್ ಶಿವ ಮತ್ತು ಮಹೇಶ್ ಎಂ ಗಣೇಶ್, ಗೌರ್ಮೆಂಟ್. ಸಣ್ಣ ತೋಟದಲ್ಲಿ ಎಷ್ಟು ಮರಗಳು ಹಾಕ್ತೀರಾ, ಏನಂತ ಸೇರ್ಕೊಳ್ಳಿ ಅಂದ್ರೆ ಬರೀ ವಿಡಿಯೋನೇ ಮಾಡ್ತಾ ಇದ್ದೀವಿ. ಆರ್ಗಾನಿಕ್ ತಗೊಳ್ಳಿ ನಮ್ದು ಅಂತ ಹೇಳಿದ್ರೆ ನಾವು ಅಕ್ಸೆಪ್ಟ್ ಮಾಡ್ತೀವಿ. ಆಮೇಲೆ ಮೀನು ಆರ್ಗಾನಿಕ್ ಆಗಿರ್ಬೋದು, ಈ ಥರ ಪ್ರಾಡಕ್ಟ್ ಅಂದರೆ ಯಾರಾದರೂ ಅಲ್ಲಿ ಸ್ಟಾರ್ಟ್ ಮಾಡ್ದ ಪದಾರ್ಥಗಳು ಮಾಡಿಕೊಂಡು ಅವ್ರಿಗೆ ಬಿಸಿ ಬೆಳಗಿನ ಬಿಸಿ ತಿಂಡಿ ಮತ್ತೆ ಮಧ್ಯಾಹ್ನ ಬಿಸಿ ಊಟ ಎರಡೇ ಟೈಪ್ ಕೊಡೋದು ನಾವು. ಬೆಳಗಿನ ತಿಂಡಿ ಬಂದು ಯಾವುದೋ ಮತ್ತೆ ಅದಕ್ಕೆ ನಾವು ಎಷ್ಟು ಬಡ್ಜೆಟ್ ಹಾಕಿದೀವಿ ಅಂದ್ರೆ 500. ನಾವು 500 ಪರ್ ಹೆಡ್. ನಾವು ಯಾವ್ದ್ರಲ್ಲಿ ಕರ್ಕೊಂಡು ಹೋಗ್ತೀವಪ್ಪ ಅಂದ್ರೆ ಕುದುರೆ ಬಂಡಿಲಿ ಕರ್ಕೊಂಡು ಹೋಗ್ತೀವಿ. ಫಸ್ಟ್ ಸ್ಟಾರ್ಟ್ ಆಗೋದು ಚಿಕ್ಕಗಡಿಯಾರದಿಂದ. ಒಂದು ಆಯ್ ಮಾಡ್ಬಿಡಿ. ನಮಸ್ತೆ. 2 ದಿನದಂತೂ ಜರ್ನಿ ತುಂಬಾ ಚೆನ್ನಾಗಿತ್ತು. 2025-20 ಅಕ್ಟೋಬರ್ ತಿಂಗಳಂತೂ ನಾವು ಬಂದಿದ್ದಂತೂ ತುಂಬಾ ಮೆಮೊರಿಬಲ್ ಆಗಿದೆ. 25ನೇ ತಾರೀಕು ಮತ್ತು 26ನೇ ತಾರೀಕು ಎರಡೂ ಕಡೆ ಉಂಡ್ಲುಪೇಟೆ ಹತ್ರ ಇದ್ದೀವಿ. ಮತ್ತೆ ಬಂಡೀಪುರ ಫಾರೆಸ್ಟ್ ಕೂಡ ವಿಸಿಟ್ ಮಾಡಾಯ್ತು. ಈಗ ನೆಕ್ಸ್ಟ್ ನಾವು ಗೋಪಾಲಸ್ವಾಮಿ ಬೆಟ್ಟಕ್ಕೂ ಹೋಗ್ತಾ ಇದೀವಿ. ಇವತ್ತು ದಿನ ಸೆಕ್ಷನ್ ಅಂತೂ ತುಂಬಾ ಚೆನ್ನಾಗಿ ನಡೀತು. ನಿನ್ನೆ ಕೂಡ ಸೆಕ್ಷನ್ ಇತ್ತು. ಅದ್ರಲ್ಲಿ ಏನೇನು ತಿಳ್ಕೊಂಡು ಅಂತಂದ್ರೆ ಬೆಂಗಳೂರಿನ ಅಸಮತೋಲನ ಮತ್ತೆ ನಮ್ಮ ಮೈಸೂರಿನ ಉಷ್ಣಾಂಶ ಬಗ್ಗೆ ತಿಳ್ಕೊಂಡು, ಅದಾದ್ಮೇಲೆ ಯಾವ ರೀತಿ ಇದೆ, ಮತ್ತೆ ಮರ ಗಿಡಗಳು ಏನಕ್ಕೆ ಬೇಕು, ಮೋಡ ಎಷ್ಟು ಪ್ರಮಾಣದಲ್ಲಿದೆ, ನೀರಿನ ಪ್ರಮಾಣ ಎಷ್ಟಿದೆ, ಅದು ಬಿಟ್ರೆ ಅಂತರ್ಜಲ ಪ್ರಮಾಣ ಎಷ್ಟಿದೆ, ಆಹಾರ ಉತ್ಪಾದನೆ ಎಷ್ಟು ಮಾಡ್ತಾರೆ, ಗೊಬ್ಬರದ ತಯಾರಿಕೆ ಎಲ್ಲಿ ಮಾಡ್ತಾರೆ, ಮತ್ತೆ ಪಕ್ಷಿ ಆಶ್ರಯ ತಾಣಗಳು ಯಾವ್ಯಾವಿದೆ, ಮರ ಇಲ್ಲದೆ ಮನೆ ಇಲ್ಲ, ಮನೆ ಇಲ್ಲದೆ ಮರ ಇಲ್ಲ. ಇದು ನಮ್ಮ ದೇಶಕ್ಕೆ ಮುಖ್ಯವಾಗಿದೆ. ಅದಾದ್ಮೇಲೆ ಎಷ್ಟು % ಆಕ್ಸಿಜನ್ ಬರುತ್ತೆ, ಅದಾದ್ಮೇಲೆ ಗಾಳಿ
ಮಲಿನವಾಗಿದೆಯಾ ಪರಿಶುದ್ಧವಾಗಿದೆಯಾ ಅದು ಕೂಡ ತಿಳ್ಕೊಂಡು, ಅದಾದ್ಮೇಲೆ ಕಾಡೆಮ್ಮೆ ಅಂದ್ರೆ ಕಾಡು ಪ್ರಾಣಿಗಳು ಎಷ್ಟೆಷ್ಟಿದೆ, ಅವೆಲ್ಲ ಏನಕ್ಕೆ ಕಾಡಿನ ನಾಡಿಗೆ ಯಾಕೆ ಬರ್ತಿದೆ ಅದನ್ನು ಕೂಡ ತಿಳ್ಕೊಂಡು, ನಾಡಿಗೆ ಬರ್ತಿರೋ ಕಾರಣ ನಾವೇ, ಅಂದ್ರೆ ನಾವು ಮಾಡ್ತಿರೋ ತುಂಬಾ ಕೆಟ್ಟ ಕೆಲಸದಿಂದ ಅಲ್ಲಿ ಕಾಡನ್ನ ನಾವು ನಾಶ ಮಾಡಿ ಕಾಡು ಪ್ರಾಣಿ ಎಲ್ಲ ನಾಡಿಗೆ ಬರ್ತಾ ಇದೆ. ವನ್ಯ ಜೀವಿಗಳ ಆಶ್ರಯ ತಾಣ ನಾವು ಮುಚ್ಚುವಾಗ್ತಾ ಇದೀವಿ. ಮತ್ತೆ ಭೂರಚನೆ ಹೆಂಗ್ ಕ್ರಿಯೇಟ್ ಆಯ್ತು, ಭೂಕಂಪನಗಳು ಯಾಕೆ ಬರ್ತವೆ, ಭೂಮಿಯ ಒತ್ತಡ ಎಲ್ಲಿ ಹೆಚ್ಚಾಗುತ್ತೆ, ಅದಾದ್ಮೇಲೆ ಮಳೆ ಎಷ್ಟು ಜೋರು ಪ್ರಮಾಣದಿಂದ ಬರುತ್ತೆ, ಯಾಕೆ ಬರುತ್ತೆ, ಎಲ್ಲಿ ಮತ್ತೆ ಭೂಕಂಪನಗಳಾಗ್ತವೆ, ಚಂಡಮಾರುತಗಳು ಬರುತ್ತೆ, ಅದನ್ನು ಕೂಡ ತಿಳ್ಕೊಂಡು, ಮತ್ತೆ ನೀಡ್ಸು ವಾಂಟ್ಸು ಅಂದ್ರೆ ಅವಶ್ಯಕತೆ ಇರೋದು ಬಯಸುವುದು, ಅಂದ್ರೆ ನಮ್ಗೆ ಅವಶ್ಯಕ ಇರೋದಂದ್ರೆ ನೀರು, ಗಾಳಿ, ಆಹಾರ, ಇದು ಅವಶ್ಯಕತೆ. ಯಾಕಂದ್ರೆ ಪ್ರತಿನಿತ್ಯ ನಾವು ಬಳಸಂತ ಯಾವುದೇ ರೀತಿಯ ವಸ್ತುಗಳಾಗಿರ್ಬೋದು ಏನೋ ನಾವು ಜೀವನಕ್ಕೆ ಬೇಕೇ ಬೇಕು. ಅದರಿಂದ ಭಾರತ ದೇಶದಲ್ಲಿ ಅತಿ ಹೆಚ್ಚು ಕೃಷಿ ಪೀಡಿತ ವಲಯಗಳಾಗಿದೆ, ಅದನ್ನು ಕೂಡ ತಿಳ್ಕೊಂಡು, ಅದಾದ್ಮೇಲೆ ನೆಕ್ಸ್ಟ್ ಬಂದು 1984 ಅಂದ್ರೆ 41 ವರ್ಷದಿಂದ ನಾವು RLHP ಸಂಸ್ಥೆಯಲ್ಲಿ ಎಲ್ಲ ಕೂಡ ಪ್ರಾರಂಭವಾಗಿದ್ದು ಈಗಲೂ ಕೂಡ ನಡೀತದೆ. ಕರ್ನಾಟಕದಲ್ಲಿ 8 ಜಿಲ್ಲೆಗಳಲ್ಲಿ ನಡೀತಾ ಇದೆ. ಮೈಸೂರು, ಮಂಡ್ಯ, ಚಾಮರಾಜನಗರ, ಗುಂಡ್ಲುಪೇಟೆ, ದಾವಣಗೆರೆ, ರಾಯಚೂರು, ಬಾಗಲಕೋಟೆ, ನೆಕ್ಸ್ಟ್ ಗುಲ್ಬರ್ಗ, ಇಷ್ಟು ಕೂಡ ಜಿಲ್ಲೆಗಳಲ್ಲಿ ನಡೀತಾ ಇದೆ. ತುಂಬಾ ಚೆನ್ನಾಗಿ, ನನಗಂತೂ ಇಷ್ಟ ಆಯ್ತು. ಹೇಗಿದೆ ಅಂತ ಎಲ್ಲ ವಿಡಿಯೋ ಮಾಡಿದ್ದೀನಿ, ಸೆಷನ್ ಕೂಡ ಚೆನ್ನಾಗಿದೆ, ಎಲ್ಲ ಆಗ್ತೀನಿ. ಮತ್ತೆ ಫೈರ್ ಕ್ಯಾಂಪ್ ಆಗಿರ್ಬೋದು, ನನಗಂತೂ ತುಂಬಾ ಇಷ್ಟ ಆಯ್ತು. ನಿಮ್ಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇದೇ ರೀತಿ ವಿಡಿಯೋಗಳು ಬೇಕಂದ್ರೆ ಫಾಲೋ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಸೆಕ್ಷನ್ ಎಲ್ಲ ಮುಗಿಸ್ಕೊಂಡು ಅದಾದ್ಮೇಲೆ ನೆಕ್ಸ್ಟ್ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಬ್ಯಾಗ್ ಎತ್ಕೊಂಡು ಹೋಗಿ ಹೊಂಟಿದ್ದೀವಿ. ಏನೇನೋ ಗಾಡಿ ಕೂಡ ಬಂದಿದೆ, ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ. ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಅಲ್ಲಿ ಯಾವ ಥರ ಇದೆ, ಫ್ರೆಂಡ್ಸ್ ಎಲ್ಲ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅದನ್ನೆಲ್ಲ ನೋಡೋಣ ಬನ್ನಿ. ಅದಾದ್ಮೇಲೆ ತುಂಬ ಜನ ಇನ್ನೂ ಕಾಯ್ತಾ ಇದ್ದಾರೆ. ಇನ್ನು ಬೆಂಗಳೂರಿಗೆ ಹೋಗೋರು ಬೆಂಗಳೂರು ಹೋಗ್ಬೇಕು, ದಾವಣಗೆರೆಯಿಂದ ಬಂದಿದ್ದಾರೆ. ತುಂಬ ಔಷಧಿಯಿಂದ ಬರೋರಿಗೆ ಟೈಮ್ ಆಗುತ್ತೆ. ಆದಷ್ಟು ಬೇಗ ನೋಡಿ ಹೊರಡ್ತಾ ಇದ್ದೀವಿ. ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಂತೂ ಫೈನಲ್ ಆಗಿ ನಾವು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಆಗಿ ಮೇನ್ ಎಂಟ್ರೆನ್ಸ್ ಹತ್ರ ಇದ್ದೀವಿ. ಇಲ್ಲಿ ಎಲ್ಲ ಥರ ನಾವು ಟಿಕೆಟ್ ತೊಗೊಂಡು ಮುಂದೆ ಹೋಗೋದನ್ನು ಮುಂದೆ ವಿಡಿಯೋದಲ್ಲಿ ತಿಳಿಸ್ತೀನಿ. ಮೇನ್ ಎಂಟ್ರೆನ್ಸ್ ಅಂತ ಟಿಕೆಟ್ ತಗೋತಾ ಇದ್ದೀವಿ. ಅದೇ ನಿಮ್ಮ ಭಾಷೆ ನೋಡಿ. ಗಾಡಿ ಕೂಡ ಹೊರಟಿದೆ, ಇನ್ನೇನು ಮೇಲೆ ಹೋಗ್ತಿದೀವಿ. ನೋಡೋಣ ಎಷ್ಟು ಫುಲ್ 60 ಸೀಟ್ ಅಂದ್ಕೊಂಡು ನಾವು ಟೋಟಲ್ 100 ಜನ ಬೇರೆ ಹೋಗ್ತಿದ್ವಿ. ನಾವು ದಯವಿಟ್ಟು ಪ್ರೇಕ್ಷಕರು ಹೆಂಗಿರುತ್ತೆ ವಿಡಿಯೋ ಎಲ್ಲ ನೋಡಿ, ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ, ವಾಚ್ ಮಾಡ್ರಿ. ಕ್ಲೋಸ್ ಅಂತಲ್ಲ ಎಲ್ಲಿ ಮೇಲೆ ಇದು ಟೆಂಪಲ್ ಒಳಗಡೆ ಹೋಗ್ತಾರೆ. ಮತ್ತೆ ಟಿಕೆಟ್ ಎಲ್ಲ ಹಾಕೊಡ್ದು ಬಂಡೀಪುರ ಹೋಗಿ ವಾಪಸ್ ಹಂಗೆ ಬಂದ್ರು. ದೇವಸ್ಥಾನ ಒಳಗೆ ಹೋಗ್ಲಿಲ್ಲ, ಚೆನ್ನಾಗಿದೆ. ಗುರು ಏನು ಗುರು ಸಖತ್ತಾಗೈತೆ. ಇನ್ನೂ ಭಯ ಆಗ್ತದೆ. ಮಾಡ್ತಾ ಇದ್ದೀವಿ. ಉಗೆ ಅಂದ್ರೆ ಎತ್ತರಕ್ಕೆ ಮಾಡಿ ಮಾಡ್ತಾರೆ. ಬಸ್ಸಲ್ಲಿ ಚಾಲಕರು ಮಾತ್ರ ಚಾಲಕರು ಮಾತ್ರ ಟಿಕೆಟ್ ಅಲ್ಲ ಕೋತಿ ಕೋತಿ ಪುಸ್ತಕ ಮಾರ್ಯ ಮಾಡ ಒಂದು ನಿಮಿಷ. ಕೋಲ್ಡ್ ಸ್ಟಾರ್ಟ್ ಆಗ್ತದೆ. ಪಾಯಸ ಹುಡುಗೇನ್ರಪ್ಪ. ನೋಡಿ
ಎಂತೆಂತ ಮಕ್ಕಳು ಜನ್ಮ ಕೊಟ್ಟ. ಒಂದೊಂದು ಮುತ್ತು ಕಣ. ತಪಸ್ಸು ಮಾಡಿ ಪಡಿಬೇಕು. ಹಿಡ್ಕೊಬಿಡಿ. ತಿರುಗಿಸು ನೋಡಿ ಅಲ್ಲಿ ಕಟ್ಟಿ ಹೊಡಿತಾರೆ ನೋಡಿ. ಸರ್ ಇವಾಗ ಹೂವಿನ ಪಡದಂತೆ ಮಹೇಶ್ ಮಾರೇನು ಹೋಗ್ತಾ ಇದೀವಿ. ಅರ್ಧದ ಹತ್ರ ಹಿಮಗುಬ್ಬ ಬೆಟ್ಟದ ಹತ್ರ ಇದೀವಿ. ಟರ್ನಿಂಗ್ ಮಾತ್ರ ಒಂದೊಂದು ಬಾಯಿ ಕೊಡ್ತಾ ಇದೆ. ಏನಾಗೋದ್ರಿಂದ ಗೊತ್ತಿಲ್ಲ. ಮುಂದೆ ಮೇಲೋಗ್ತೀವಿ ಅಂದ್ರೆ ಸಿಗೋಣ. ಗಂಧದ ಗುಡಿ ನಾನು ಹೊಂಡಿದ್ದೀನಿ ಫಸ್ಟ್ ಇರು. ಬಸ್ಸಿಗೆ ಬಂದಾಯ್ತು. ಬನ್ನಿ ಫಸ್ಟ್ ಒಂದು ಸೆಕ್ಷನ್ ಕೊಟ್ಟು ಗುರು ಗುರು ಒಂದ್ ಕಡೆ ಚಪ್ಪಲಿ ಬಿಡ್ಬೇಕು ಸರ್ ಇಲ್ಲಿ. ಕೂಡ ನಾವು ಬಂದು ಸೇರಾಯ್ತು. ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟದ ಹತ್ರನೇ ಇದ್ದೀವಿ. ಇಲ್ಲಿ ಕೂಡ ಎಲ್ಲ ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಜಾಗದಲ್ಲಿ ಸ್ವಲ್ಪ ಒಂದ್ ಕಡೆ ಸ್ಟೇ ಆಗಿದ್ವಿ. ಬಸ್ ಹೊರಟ್ಕೊಟ್ರ ತಕ್ಷಣ ಎಲ್ಲ ತಿಳಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಎಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಇದೇ ವಿಡಿಯೋ ತರ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ಬಿಡ್ತಾ ಇರ್ತೀನಿ.
ಫೈನಲ್ ಆಗಿ ನಾವು ಬಂದು ಸೇರಿದ್ದು ಹಿಮಾವತ್ ಗೋಪಾಲ ಸ್ವಾಮಿ ಬೆಟ್ಟದ ಹತ್ರ ಮೇಲ್ಗಡೆ ಇದ್ದೀವಿ. ಪ್ರಸಾದ ಕೂಡ ಚೆನ್ನಾಗಿತ್ತು, ತುಂಬಾ ಟೇಸ್ಟ್ ಆಗಿತ್ತು. ಎಲ್ಲರೂ ಕೂಡ ಟೇಸ್ಟ್ ಆಗಿ ಮಾಡಿದ್ದಾರೆ. ಬಟ್ ನಮ್ಮ ಫ್ರೆಂಡ್ಸ್ ಇದ್ದಾರೆ, ಬನ್ನಿ ಅವ್ರೊಂದ್ಸಲ ಹೇಗಿತ್ತು ಅಂತ ನೋಡ್ಕೊಂಡು ಹೋಗೋಣ. ಹಂಗೆ ನನಗಂತೂ ತುಂಬಾ ಇಷ್ಟ ಆಯ್ತು. ಆಲ್ರೆಡಿ 5 years ಬ್ಯಾಕ್ ಬಂದಿದ್ದು, ನಮ್ಮ ಫ್ರೆಂಡ್ಸು ಕೂಡ ಇಲ್ಲೇ ಇದ್ದು. ನನಗಂತೂ ತುಂಬಾ ನೆನಪಿದೆ. ಇದೇ ಜಾಗದಲ್ಲಿ ಏನ್ ಈ ಕಡೆ ನಿಂತಿದ್ದಾರೆ ಇದೆ ಕೆಳಗಡೆ ಅಂತೂ 5 ವರ್ಷದಿಂದ ಒಂದು ವಿಡಿಯೋ ಮಾಡಿದ್ದೆ. ಬಟ್ ಅದು ಮೇಲ್ಗಡೆ ಪ್ಲೇ ಆಗ್ತಿರುತ್ತೆ, ಆಗ್ತೀನಿ ನೋಡಿ ಒಂದ್ಸಲ. ಬಟ್ ತುಂಬಾ ಚೆನ್ನಾಗಿದೆ. ನನಗಂತೂ ಹಲವು ಮೆಮೊರೀಸ್ ಎಲ್ಲ ಏನಿತ್ತು 5 ವರ್ಷದಿಂದ ಅದೆಲ್ಲ ಬಂತು. ನಾನು ಕೂಡ ತುಂಬಾ ಇಷ್ಟಪಟ್ಟಿದ್ದೀನಿ ಜಾಗನ. ನೀವು ಇಷ್ಟ ಆಗುತ್ತೆ ಅನ್ಕೋತೀನಿ. ಆದಷ್ಟು ಇದನ್ನ ಎಲ್ಲ ಕಡೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ರೀತಿಯಿಂದ ತಾನೇ, ಪ್ರೇಮದಿಂದ ತಾನೇ, ಸೂರ್ಯ ಚಂದ್ರ ರಾತ್ರಿ ಹಗಲು ಬರುವುದು ಏತಕ್ಕೆ. ಮಾಡಿ ಹಳ ಕೊಡಕ್ ಹೋಗಿದ್ರೆ ನಿಮ್ಮನೆ ಅರ್ಥ ಇದೆ. ನಿಮ್ಮನೆ ಕೊಡೋಣ ಅದು ಆಯ್ತು, ಎಲ್ಲ ದರ್ಶನ ಕೂಡ ಮುಗೀತು. ಒಳ್ಳೆ ಎಂಜಾಯ್ಮೆಂಟ್ ಮಾಡಿದ್ರು, ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡ್ರು. ಇನ್ನೂ ಕೂಡ ತುಂಬಾ ಟೈಮ್ ಇದೆ, ಎಲ್ಲ ಹೋಗ್ತಾ ಇದೀವಿ. ಬಸ್ಸು ಕೂಡ ವೇಟ್ ಮಾಡ್ತಾ ಇದೆ. ಆದ್ರೂ ಕೂಡ ತುಂಬಾ ಮೇಂಟೆನೆನ್ಸ್ ಮಾಡಿದ್ದಾರೆ. ತುಂಬಾ ಖುಷಿ ಆಯ್ತು. ನೋಡೋಣ, ಮುಗೀತು. ಫೈನಲ್ ಆಗಿ ಎಲ್ಲ ನೋಡಾಯ್ತು. ಇನ್ನೇನು ಹೊರಡೋ ಸಮಯ ಬಂತು. ಹಿಮಾವತ್ ಗೋಪಾಲ ಸ್ವಾಮಿಯಿಂದ ಎಕ್ಸಿಟ್ ಆಗ್ತಾ ಇದೀವಿ. ಬಸ್ಸು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ನಮ್ಮ ಕಡೆಯವರೆಲ್ಲ. ಇನ್ನೇನೋ ಎಕ್ಸಿಟ್ ಆಗಿ ಹಿಮಾವತ್ ಗೋಪಾಲ ಸ್ವಾಮಿ ಬೆಟ್ಟದಿಂದ ಎಕ್ಸಿಟ್ ಆಗ್ತೀವಿ. ಅದಾದ್ಮೇಲೆ ಓನ್ ವೆಹಿಕಲ್ ಇದೆ, ಅಲ್ಲಿಂದ ಬಂದ ತಕ್ಷಣ ಹೋಗ್ತೀವಿ. ನೋಡೋಣ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್. ಎಲ್ಲ ಕಾಡಿಗೆ ಹೋಗ್ತಾ ಇರೋದು ಅಷ್ಟೇ. ಫೈನಲ್ ಆಗಿ ಎಲ್ಲ ಮುಗಿಸ್ಕೊಂಡು ಮತ್ತೆ ಗೋಪಾಲ ಸ್ವಾಮಿ ಬೆಟ್ಟದಿಂದ ತೆರಳುತ್ತಾ ಇದ್ದೀವಿ. ಇಲ್ಲಿಂದ ಹೋಗಿ ಮೇನ್ ಎಂಟ್ರೆನ್ಸ್ ಗೇಟಿಂದ ನೆಕ್ಸ್ಟ್ ಗುಂಡ್ಲುಪೇಟೆ ಹೋಗಿ ಅಲ್ಲಿ ಸಿಗೋಣ. ಫೈನಲ್ ಆಗಿ ಎಲ್ಲ ಕೂಡ ವಿಸಿಟ್ ಮಾಡಾಯ್ತು. ಹಿಮಾವತ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗಿ ಬಂದು ಇನ್ನು ಗುಂಡ್ಲುಪೇಟೆ ಬಸ್ ಸ್ಟಾಪ್ ಹತ್ರ ಇದೀವಿ. ಆಲ್ಮೋಸ್ಟ್ ಎಲ್ಲ ಅವ್ರವ್ರ ಊರಿಗೆ, ಅವ್ರ ಡಿಸ್ಟಿಕ್ ಎಲ್ಲೆಲ್ಲ ಹೋಗ್ಬೇಕು ಅಲ್ಲೆಲ್ಲ ತೆರಳುತ್ತಾ ಇದ್ದಾರೆ. ಇನ್ನು ಯಾರಿಗೂ ಬಾಯಿ ಹೇಳಿ ತಿಳಿಸಿ ಕಳ್ಸಿಕೊಡ್ತೀವಿ. ನೋಡೋಣ, ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡ್ತಾ ಇರಿ. ಅವಾಗ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಎಷ್ಟೊಂದು ವರ್ಷ ಆಯ್ತಲ್ಲಪ್ಪ. ಫೈನಲ್ ಆಗಿ ಬಸ್ ಹತ್ತಿದೀವಿ. ಗುಂಡ್ಲುಪೇಟೆ ಟು ಮೈಸೂರು ನಾಟಕ ಬಂದಿಲ್ಲ ಎಲ್ಲ ಆಗಿದೆ ನೋಡಿ. ನೋಡ್ರಿ, ಲೈಕ್ ಮಾತ್ರ ಚೆಕ್ ಮಾಡು. ಮೈಸೂರಿಗೆ ಸೇರಿದೀವಿ, ಹತ್ತತ್ರ ಬಂದು. ಬಟ್ ಎಲ್ಲಿ ಗುಂಡ್ಲುಪೇಟೆಲ್ ಬಸ್ ಹತ್ತದು ಅಲ್ಲಿಂದ ಕೂಡ ಇಲ್ಲಿಗೆ ಸೀಟ್ ಸಿಕ್ಕಿಲ್ಲ. ನಮ್ಮ ಮ್ಯಾನೇಜರ್ ಅವ್ರು ಕೂಡ ಅಲ್ಲಿ ಸೀಟ್ ಹಿಡಿದು ಕೊಂಡ್ಬಿಟ್ಟಿದ್ದಾರೆ. ಬಸ್ ಎಲ್ಲ ಪೂರ್ತಿ ಖಾಲಿ ಆಗಿದೆ. ನೆಕ್ಸ್ಟ್ ಮೈಸೂರು ಬಸ್ ಸ್ಟಾಪು, ಸಬರ್ ಬಸ್ ಸ್ಟ್ಯಾಂಡ್ ಸಿಗೋಣ.
ಫೈನಲಿ ಅರಮನೆಯಿಂದ ಮುಂದೆ ಇನ್ನೇನು ಹತ್ತತ್ರ